ತರಿಸಿ ಪ್ಲಾಂಟೇಶನ್ ಯಾವ ರೀತಿ ಮಾಡೋದಂತ ನಾವು ಈ ಥರ ಮಾಡಿದ್ದೀವಿ. ಏನಂತಂದರೆ ಫಸ್ಟ್ಗೆ ಒಂದು 60 ವರ್ಷ 70 ವರ್ಷದ ಮರ, ಅದರಿಂದ ಅಡಿಕೆ ಗೋಟು ತಗೊಂಡು, ಅಂದರೆ ಈ ಫೆಬ್ರವರಿ ಮಾರ್ಚ್ ಟೈಮಲ್ಲಿ ಅದನ್ನು ಇಳಿಸ್ತಾರೆ ಅಡಿಕೆ ಗೋಟು. ಅದರಲ್ಲಿ 60 ವರ್ಷ 70 ವರ್ಷ 80 ವರ್ಷ ಹಳೆ ಗಿಡದಿಂದ ಬಂದ ಗೋಟುಗಳನ್ನು ನಾವು ಆಯ್ಕೆ ಮಾಡಿ ಅದನ್ನು ಒಂದು ಮರಳು ಮೇಲೆ, ಅದ್ರ ಮೇಲೆ ಸ್ವಲ್ಪ ನೆಲ್ಲುಲ್ಲು ಭತ್ತದುಲ್ಲು ಅಂತಾರೆ, ಅದನ್ನು ಹಾಕ್ಬಿಟ್ಟು ಅದನ್ನು ಮೊಳಕೆ ಬರೋದಕ್ಕೆ ನಾವು ಮೇಲೆ ನೀರು ಹಾಕ್ಬಿಟ್ಟು ದಿನ ಬಿಟ್ಟು ದಿನ ಇಲ್ಲ ದಿನ ದಿನ ನೀರು ಹಾಕ್ತಿದ್ರೆ ಒಂದು 2.5 ತಿಂಗಳು 3 ತಿಂಗಳಿಗೆ ಅದು ಮೊಳಕೆ ಬರ್ತದೆ. ಆಮೇಲೆ ಮೊಳಕೆ ಬಂದು ಈ ಥರ ಬರ್ತದೆ. ಏನು ನಾವು ಈ ಪಾಕೆಟ್ ಮಾಡಿದ್ದೀವಿ ಅಷ್ಟು ಇದ್ದಾಗ ನಾವು ಅಷ್ಟಾದಮೇಲೆ ಕೆಂಪು ಮಣ್ಣು ಮತ್ತು ದನಗಳ ಗಸಿ ಗೊಬ್ಬರ, ಅಂದರೆ ಚೆನ್ನಾಗಿ ಕೊಳ್ತಿರೋಂಥ ಗೊಬ್ಬರ, ಒಂದು ಸ್ವಲ್ಪ ನೀವು ಕುರಿ ಗೊಬ್ಬರ ಮಿಕ್ಸ್ ಮಾಡ್ಕೊಬೋದು. ಮಿಕ್ಸ್ ಮಾಡಿಕೊಂಡು ಈ ಥರ ಕವರ್ಗೆ ತುಂಬಿಕೊಂಡು ಅದನ್ನು ಬೇರು ಮೇಲೆ ಇಟ್ಟರೆ ಕೆಳಗಡೆ ಬೇರೆಲ್ಲ ಇಳ್ಕೊಳ್ತದೆ. ಆಮೇಲೆ ನೀರು ಹಾಕ್ಕೊಂಡು ದಿನ ಬಿಟ್ಟು ದಿನ ಈ ಥರ ನೀರು ಬಿಟ್ಕೊಂಡು ಒಂದು ಚೆನ್ನಾಗಿ ಒಳ್ಳೆ ಗೊಬ್ಬರ ಮತ್ತು ಒಳ್ಳೆ ಪೌಷ್ಟಿಕಾಂಶ ಇದ್ದರೆ ಬೇಗ ಬರ್ತದೆ, ಒಂದು 6 ತಿಂಗಳಿಗೆ. ಇದನ್ನು ನಾವು ಈ ಥರ ಚಪ್ಪರ ಹಾಕ್ಕೊಂಡು, ಯಾಕಂದರೆ ಬಿಸಿಲಿದ್ದರೆ ಜಾಸ್ತಿ ಒಣಗೋಗೋಂಥ ಚಾನ್ಸಸ್ ಇರ್ತದೆ ಬಿಸಿಲಿದ್ದರೆ. ಹಂಗಾಗಿ ಜೀವದಾನುಗಳು, ದನ ಮೇಕೆ ಕುರಿಗಳಿಂದ ಏನು ಮುಟ್ದಂಗೆ ಈ ಥರ ನಾವು ಈ ಥರ ಅಡಿಕೆ ಅಡಿಕೆ ಗಿಡದಲ್ಲಿ ಬಂದಿರತಕ್ಕಂಥ ದಬ್ಬೆಗಳು ಕಟ್ಟಿ ಚಪ್ಪರ ಹಾಕಿ ಈ ಥರ ಎಲ್ಲ ಪ್ಲಾಂಟೇಶನ್ ಮಾಡಿಕೊಂಡು ಮನೆ ಹತ್ರನೇ ನಾವು ಪ್ಲಾಂಟೇಶನ್ ಮಾಡಿಕೊಂಡು ಮಾಡಿದ್ದೀವಿ. ಚೆನ್ನಾಗಿ ಬಂದಿದೆ ನೋಡಿ. ಇದು ಆದಮೇಲೂ ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಈ ಥರ ಇದು ಮಾಡ್ಕೋಬೋದು. ಯಾಕಂತಂದರೆ ಇವತ್ತು ಬೆಳೆಸಿರೋ ಗಿಡ ಚನ್ನಗಿರಿ ದಾವಣಗೆರೆ ಕಡೆ ಒಂದು 50ರಿಂದ 60 ರೂಪಾಯಿ ಕೊಟ್ಟರು ಸಿಗ್ತಾಯಿಲ್ಲ. ಈ ಥರ ಮಾಡಿಕೊಂಡ್ರೆ ನಿಮ್ಮ ಮನೆ ಹತ್ರನೇ ಮಾಡಿಕೊಂಡ್ರೆ ನಿಮಗೆ ದುಡ್ಡು ಉಳಿತದೆ.